ಹಾ ಲಕ್ಕಪ್ಪ ಮಹಾರಾಜರಿಗೆ ಕಸ ತೆಗೆದ ಜೀವನ ನಡೆಸುವಂತ ಹೆಣ್ಮಕ್ಳು ಹಾ ಹಾ ತಲಾ 2,000 ರೂಪಾಯಿದಂತೆ 1,70,000 ರೂಪಾಯಿ ಕೂಡಿಸಿಕೊಟ್ರು. ಹೌದಲ್ರಿಪ್ಪ. ಅಂದಾಗ ಲಕ್ಕಪ್ಪ ಮಹಾರಾಜರು ಒಂದು ಮಾತು ಹೇಳಿದ್ರು. ಅವರು ಅದೆಲ್ಲ ಅಮರೇಶ್ವರ ಅಪ್ಪಾಜಿ ಅವ್ರ ಮಾರ್ಗದರ್ಶನದಾಗ್ರಿ ಅಂತಂದಾಗ ಹಾ ಅವ್ರು ಎಷ್ಟು ಕೊಟ್ಟಾರ ನಿಮಗೆ ಕಮಿಷನ್ ಅಂತ ಕೇಳಿದ್ರು ಅವರು. ಹಾ ನೋಡಪ್ಪ ಅವಾಗ ಇಲ್ಲ ಇವತ್ತ ಲಕ್ಕಪ್ಪ ಮಹಾರಾಜರಿಗೂ ಕೊಟ್ರಿ, ಹಾ ನಮ್ಮನಟ್ಟು ಮರಿಬ್ಯಾಡ್ರಿ, ಹೌದು ನಮಗೋಟ್ ಆಶೀರ್ವಾದ ಮಾಡ್ರಿಪ್ಪ ಅಂತೇಳಿ ಮಹಾರಾಜರಿಗೆ ನಿಂಗಪ್ಪನವ್ರು ಹೇಳಿದ್ರು. ಹಾ ಹಾ ನಿಮಗೆ ಆಶೀರ್ವಾದ 10 ಸಲ ಮಾಡ್ತಾರ, ಮನ್ಯಾಗಿನವ್ರು ಬಿಟ್ಟು ಬರಿಪ್ಪ. ಏ ಅದನ್ನ ನಮಗೆ ಹೇಳ್ಬೇಡ್ರಿಪ್ಪ, ಅಲ್ಲೇ ಹೇಳ್ರಿ ನೀವು. ಇವ್ರಿಗೆ 1,70,000 ರೂಪಾಯಿ ಕೊಟ್ಟಾರಿಲ್ಲ, ಹಾ 17 ಲಕ್ಷಕ್ಕೆ ನಿಮಗೆ ಕೊಡ್ತಾರ ಖರೆ. ಹಾ ಅವು ಮನ್ಯಾಗ ಏನದಾರ ನೋಡು, ಹಾ ಅವ್ರನ್ನ ಬಿಟ್ಟು 5 ಮೊಳ ಅರ್ಬಿ ತೊಟ್ಕೋರಿ, ನಿಮಗೂ 17 ಲಕ್ಷ ಬರ್ತಾವ. ಏ ಹೆಂಡ್ರ ಮಕ್ಕಳ ಬಿಟ್ಟು ಬರ್ದತ್ತು ಹ್ಯಾಂಗ ಹೋ ಮಾರಣ. ಇಲ್ಲ ನಗುದಲ್ಲ, ನಾ ಮಾತಾಡೋದು ಏನಾರು ತಪ್ಪತ್ತೇನ್ರಿ? ಹೌದು ತಪ್ಪಿತ್ತಂದ್ರೆ ಹೇಳ್ರಿ. ಹಾ ದುಡ್ಡರೇ ಬೇಕಾಗ್ಯಾವ, ಏ ಬೇಕಾಗ್ಯಾವ್ರಿ. ಖರೆ ಗಿಡದ ಬೇರ ನಮ್ಮ ಸುತ್ತಿನ ಬಿಡವಾಲು ಅವ. ಹಂಗ್ಯಾಂಗ ಬಿಡಾಕ್ ಬರತ್ರಿ? ಮಕ್ಕಳ ಮರಿ ಹೆಂಡ್ರು ಅವ್ವ ಅಪ್ಪ ಹೊಲ ಮನಿ ನಂದು ತಂದು ಬೆಳ್ಳಿ ಬಂಗಾರ ಹಾ ಇವ ಗಿಡಕ್ಕ ಬೇರ್ ಅಂಟ್ಕೊಂಡಾವ. ಅಂಟ್ಕೊಂಡವ್ರಿಪ್ಪ. ಸುತ್ತರ್ಗಿ ಬೇರೆಲ್ಲ ಕಡ್ದು ಒಗದಾಗ ಗಿಡ ಬೀಳ್ತೈತ್ರಿ. ಹೌದು ಆ ಬೇರೆ ಎಲ್ಲ ಅದ್ರ ಗಿಡಕ್ಕೆ ಮಾತ್ರಿ. ನಿಂಗಪ್ಪನವ್ರ ನಿಮ್ಗಾರೆ ರೊಕ್ಕ ಬೇಕಾಗ್ಯಾವ, ಮನೆ ಬಿಟ್ಟು ಮಠಕರೇ ಬರೋದು ಅಲ್ಲಿ. ಹೌದು ಅವರು ಬ್ರಹ್ಮಚಾರಿಗಳದಾರ ಲಕ್ಕಪ್ಪ ಮಹಾರಾಜರು. ಅವ್ರಿಗೆ 1,70,000 ರೂಪಾಯಿ ಬಂದಾವ, ಮಹಾರಾಜರು ಕೊಡ್ಸ್ಯಾರ. ಹೌದು ನಿಮಗೆ ಬೇಕಾಗ್ಯಾವ ಅಂದ್ರೆ ಅದನ್ನ ಬಿಡಬೇಕು, ಈಚೆ ಕಡೆ ಬರ್ಬೇಕು. ಅದೇನು ಕೆಲಸ ಆಗೋದು ತೋರಿ. ನೀವು ಸನ್ಯಾಸಿ ಆಗ್ರೆ ಅಂತ ನಂದೇನು ಶಪತ್ತಿಲ್ಲ. ಹಾ ರೊಕ್ಕಕ್ಕೆ ಆಸೆ ಮಾಡಿದಿರಲ್ಲ, ರೊಕ್ಕ ಬೇಕಂದ್ರೆ ಹಿಂಗ ಆಗ್ಬೇಕು. ಬ್ಯಾಡ್ ಬಿಡ್ರಿ ಸರ, ಇಟ್ಟೇ ಅದ, ಮತ್ತೇನಿಲ್ಲ. ಸುಮ್ಮನೆ ಮನ್ಯಾಗ ನಿಮ್ಮನ್ನ ಸನ್ಯಾಸಿ ಮಾಡಿ ಮಠದಾಗ ಕುಣಿಸಿ ನನಗೇನು ಲಾಭವೂ ಇಲ್ಲ, ಅದಕ್ಕೇನು ಕಮಿಷನ್ ಇಲ್ಲ. ಹೌದು ಯಾಕಂದ್ರೆ ನೀವು ಎಜುಕೇಟೆಡ್ ಅದ್ರಿ, ಕನ್ನಡ ಶಾಲಿ ಮಾಸ್ತರ್ ಅದ್ರಿ, ನಾನು 4ನೇ ಶಾಲಿ ಕಲ್ತಾವ. ಹೌದು ನಿಮ್ಮಟ್ಟು ಶಾನೆ ಅಲ್ಲ, ಸುಮ್ ಏನೋ ಹಾ ಮಾತಾಡ್ತೀನಿ. ನನ್ನಲ್ಲಿ ಏನಾದರೂ ತಪ್ಪಾದ್ರೆ ಈ ದೈವ ಕ್ಷಮಾ ಮಾಡ್ರಿ. ಹೌದು ನಾವು ತಾಳ್ತಪ್ರಕಾಲ ನಾವು ಆಶೆ ಮಾಡಿದೆವಪ್ಪ ಅಂತಂದ್ರೆ ಆಶೆಕ್ಕೆ ದುಃಖಕ್ಕೆ ಮೂಲ ಆಗ್ತದ, ಆಶೆ ದುಃಖಕ್ಕೆ ಮೂಲ ಆಗ್ತದ. ಹೌದು ಹೌದ್ರಿಪ್ಪ. ಹೌದು ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಜೋಗಿಗೆ ಯೋಗಿ ಪಡೆದದ್ದು ಜೋಗಿಗೆ ಬರ್ತದೇನು, ಜೋಗಿ ಪಡೆದದ್ದು ಯೋಗಿಗೆ ಬರ್ತದೇನು? ಹಂಗ್ಯಾಂಗ ಬರಾಕ್ರದ್ರಿಪ್ಪ? 30 ವರ್ಷ ಆಯ್ತು ನೀವು ಹಾಡಾಕತ್ತೀರಿ. ನಿಂಗಪ್ಪನ ನಂಗೆ ಎಲ್ಲ ಮೇಲೆ ಅವ್ರು ಹಾಕ್ತಾರೇನು? ಏ ಹಂಗ್ಯಾಂಗ ಹಾಕ್ ಬರತ್ರಿ? 40 ವರ್ಷ ಆಯ್ತು ನಾವು ಹಾಡಾಕತ್ತೀವಿ. ಸತ್ಯಪ್ಪ ನಂಗೆ ಎಲ್ಲಾರು ಹಾಕ್ತಾರೇನು? ಒಟ್ಟ ಸಾಧ್ಯಲ್ರಿಪ್ಪ, ಇನ್ನ ಯಾರಿಗಾರ ಆಗ್ಬೋದ್ರಿ. ಹೌದು ಭಗವಂತ ಕೆರೆ ಸಿದ್ದೇಶ್ವರ, ಹೋಗ್ ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಮಾಲಿಂಗರಾಯ, ಬೀರದೇವರ ಯಾರ್ಯಾರಿಗೆ ಎಟ್ಟೆಟ್ಟು ಕೊಟ್ಟು ಕಳಿಸ್ಬೇಕು, ಕೊಟ್ಟು ಕಳಿಸ್ಯಾರ. ಹಾಸಿಗಿದ್ದಟ್ಟ ಕಾಲು ಚಾಚಬೇಕು, ಬುತ್ತಿ ಇಟ್ಟ ಊಟ ಮಾಡ್ಬೇಕು. ಅಟ್ಟ ಊಟ ಮಾಡ್ಬೇಕ್ರಿ. ಮತ್ತೆ ಇನ್ನೊಬ್ರು ಬುತ್ತಿ ಮ್ಯಾಗ ನಾವು ಉಳ್ಳಾಗಡ್ಡಿ ಸುಲ್ದಿಪ್ಪ ಅಂದ್ರೆ ಅವ್ರು ಬುತ್ತಿ ಬಿಚ್ಚಿ ಕೊಡ್ತಾರ ಅನ್ನೋ ವಿಶ್ವಾಸ ನಮಗಿಲ್ಲ. ಹೇಳ್ರಿಪ್ಪ, ನೀವು ದುಡಿಬೇಕು, ಆ ದುಡ್ಡು ನಿಮಗೆ ಬರಬೇಕು. ಅವ್ರ ಆಶೀರ್ವಾದ ನಿಮಗೆ ಆಗಬೇಕಾದ್ರೆ ನೀವು ಸನ್ಯಾಸಿಗಳಾಗಬೇಕು. ಅವ್ರ ಜೊತೆ ನಂದು 1,100 ರೂಪಾಯಿ ಕಾಣಿಕೆ ಸಂಘದ ವತಿಯಿಂದ, ಏನ್ ತಕರಾರಿಲ್ಲ. ಏ ಬ್ಯಾಡ್ ಬಿಡ್ರಿ ಅದೇನು. ಅಷ್ಟೇ ಒಂದು ಮಾತದ. ಯಾಕಂದ್ರೆ ಇದೇನು ಜಗಳ ಅಲ್ಲ, ನಿಂಗಪ್ಪ ನನ್ನ ಜೋಡಿ ವಾದ ಅಲ್ಲ. ಮಹಾರಾಜರಿಗೆ ಇದೊಂದು ಮಾತು ಮಾತಾಡಿದ್ರಲ್ಲ, ಮಾತಿಗೆ ಇದೊಂದು ಪ್ರತಿ ಉತ್ತರ ಆಗಬಹುದೇನೋ, ಆಗಬಹುದು ಅತ್ತಿಲ್ಲ, ಆಗಬಹುದೇನೋ. ಹೌದು ಹೌದ್ರಿಪ್ಪ. ಹೌದು ಹೌದು ಮಾತಾಡಬೇಕಾಗಿತ್ತು. ಇನ್ನು ಮಗ ಮತ್ತು ತಂದೆಯ ಪಾಲಿನೊಳಗ ಈ ದೈವದಲ್ಲಿ ನನ್ನೊಂದು ವಿನಂತಿ ಅದ. ಮತ್ತೇನು ಕೇಳವ್ರಿ ಅವ್ರನ್ನ? ಗುಡ್ಡದ ಮ್ಯಾಲ ಮುತ್ಯ ಅಮೋಘ ಸಿದ್ದಿದ್ದ ಹೊನ್ನ ಬೆವರಿಗೆ ಗ್ರಾಮದೊಳಗೆ ಉಮದಿ ಮಲಕಾರಿಸಿದ್ದ 21 ಮಂದಿ ಧರ್ಮರಿಗೆಲ್ಲ ಪಾಲ ಮಾಡಿ ಮಾಡಿ ಕೊಡ್ತಿದ್ದ. ಹೊನ್ನೆ ಮೂಲದ ಹೋಗಿಸಿದ್ದಾಗ ಅವ್ ಬೇಡುವಂತ ಸಾಹಿತ್ಯ ಇದ್ದಿದ್ದಿಲ್ಲ. ಹೌದು. ಗುಡ್ಡದ ಮ್ಯಾಲ ಬಂದ ಮುತ್ಯಾನ ಬಲ್ಲಿ ಕೇಳ್ದ, ಏನು ಬೇಕಪ್ಪ ಅಂತ ಕೇಳಾಗಪ್ಪ, ನನಗೆ ಬೆತ್ತ ಬೇಕು ಅಂದ. ಹೌದು. ಈ ಬೆತ್ತ ಯಾರು ಹೋಯ್ತಾರೋ ಅವರಿಗೆ ಸಂತಾನ ಇರೋದಿಲ್ಲಪ್ಪ, ಇದು ಹೊನ್ನ ಕೊಡ್ತದ, ಬೇಕಾದ ಸಿರಿತಾನ ಕೊಡ್ತದ, ಖರೆ ಇದರಿಂದ ಮುಂದೆ ದೀಪ ಆಗುದಿಲ್ಲ ಅಂತಂದಾಗ ನಾವು ವಾದ ನಾಡಿನೊಳಗ ಅದು ಹೊನ್ನ ಆಗಿರ್ಲಿ, ನನಗೆ ಮಕ್ಕಳು ಇರ್ಲಿಲ್ಲ ಅಂದ್ರೆ ನಡೀತದ, ಖರೆ ನನಗೆ ಬೆತ್ತೈ ಬೇಕಂತೇಳಿ ಹಠ ಹಿಡಿದ ಹೋಗಿಸಿದ್ದ ಮುತ್ಯ ತಗೊಂಡು ಬಂದ ಅತ್ತಿ ಇವ್ರು ಹೇಳಿದ್ರು. ತಾವೆಲ್ಲರೂ ಕೇಳಿರಿ. ಹೌದು ಕೇಳಿರ್ರಿಪ್ಪ. ಮುಂದೆ ಇದೇ ಭಾಗದೊಳಗೆ ಬಂದ ಮೂಲೆ ಗ್ರಾಮಕ್ಕೆ ಬಂದು ವಾಸ ಮಾಡಿದ.
ಹೊನ್ನ ಮೂಳೆ ಅಂತೇಳಿ ಹೆಸರು ಬೆತ್ತು. ಬಿದ್ದತ್ತಲ್ರಿಪ್ಪ. ಹೌದಾ? ಹಾ ಬಂದ ಮೇಲೆ ತಮ್ಮ ಮುತ್ಯಾರೆ ಗುಡ್ಡದ ಮೇಲೆ ಹೇಳ್ಯಾನ, ಬೆತ್ತಾರಿ ತಗೊಂಡು ಬಂದಾನ, ಮಕ್ಕಳೆಲ್ಲ ಅನ್ನೋದರೆ ಗುರ್ತದ. ಗುರ್ತದಲ್ರಿಪ್ಪ. ಶಿಂಗನಾಪುರದ ಬುಲೋಗ ಸಿದ್ದನ ಮಗ ಈ ಕೆರೆ ಸಿದ್ದನ ಮ್ಯಾಗ ಆ ಮಗನ ಮೇಲೆ ಆಸೆ ಮಾಡುವಂತದ ಕಾರಣ ಏನು? ಹೌದು ಹಂಗೋ ವಿಜಯಮ್ಮ, ಹೌದಿಲ್ಲ? ಹಾ ಶಿಂಗನಾಪುರದವರೆಗೆ ಹೋಗಿ ನನಗ ನಿನಗೆ ಇಟ್ಟು ಮಂದಿ ಮಕ್ಕಳದಾರಪ್ಪ, ಇದ್ರ ಒಳಗೆ ಒಬ್ಬ ಮಗನಿಗೆ ನನಗೆ ಕೊಡು, ನನಗೆ ಮಕ್ಕಳಿಲ್ಲ. ನೋಡಪ್ಪ, ನಿನ್ನಲ್ಲಿ ಬೆತ್ತಿಲ್ಲ ಇತ್ತಲ್ಲಪ್ಪ, ಜಗತ್ತ ಕಲ್ಯಾಣ ಮಾಡುವಂತ ಶಕ್ತಿ ಇತ್ತಲ್ಲಪ್ಪ, ಎತ್ತಲ್ರಿಪ್ಪ. ಮಗನ ಸಲುವಾಗಿ ಯಾಕೆ ಆಶೆ ಮಾಡಿದಿ? ಶಿಂಗನಾಪುರದವರೆಗೆ ಯಾಕೆ ಹೋದಿ? ಅವ್ರ ಮಗನ ಕೊಡುದಿಲ್ಲ ಅಂದ ಟೈಮ್ದಾಗ ಅವ್ರಿಗೆ ಹೇಳಲಾರದೆ ಈ ಕೆರೆ ಸಿದ್ಧ ಮುತ್ಯಾನ ತಗೊಂಡು ಓಡಿ ಓಡಿ ಈ ಜಾಗದ ತಕ ಬಂದಿ. ಹೌದು ಹೌದು ಹೌದು, ಕರೆಯದ ಮಾತ. ಅವ್ರ ಹಿಂದೆ ಬೆನ್ನ ಹತ್ತಿದ್ರು, ಬಗಲಾಗ ತಂದ ಕೂಸಿನ ಕೆರೆಯಾಗ ಹೋಗದಿ. ದೊಡ್ಡ ಕತೆಗಿದಪ್ಪ. ಮಗ ಬೇಕತ್ತ ತಂದೆವು, ಬ್ಯಾಡತ್ತ ತಂದೆವು. ಬೇಕತ್ತರ್ಲ ಖರೆ ಮಗ ನಿನ್ನ ಕೈವಾಸ ಆದೇನ ಇಲ್ಲ. ಜಗತ್ತ ರಕ್ಷಕದಾನ, ಅಪ್ಪತ್ತ ಬಾಂಧವದಾನ, ಅಪ್ಪತ್ತ ಬಂದವದಾನ. ಅವನಿಂದ ಇಲ್ಲಿ ಕೀರ್ತಿ ಬೆಳೆದಿತ್ತು. ಇಲ್ಲಿ ಜಾತ್ರೆ ಯಾರ್ದ ಐತಿ ಅಂತ ಕೇಳಿದ್ರೆ ಮಗಂದ ಐತಪ್ಪ, ಅಪ್ಪಂದ ಅಲ್ಲ. ಇಟ್ಟೆ ಅದ ಮಲ್ವ. ಅದು ಉಗುರ್ಲೆ ಹೋಗೋದಕ್ಕೆ ಕೊಡ್ಲಿ ಹಚ್ಚಬೇಡ್ರಿ. ಸುಲದ ಬಾಳೆಹಣ್ಣು ತಿಂದಂಗಿರ್ಬೇಕು ವಿಷಯ ಇರ್ಬೇಕಲ್ರಿ. ಅಂತ ಹೊನ್ನ ಮೂಳೆ ಮಾಡಿರ್ತಕ್ಕಂಥ ಹೋಗಸಿದ್ದ, ಅಂತ ಶಿಂಗನಾಪುರದ ಬುಲೋಗಿಸಿದ್ದ ಸೂರ ಅಪ್ಪುಗಳು ಇರಕ್ಕಾಗಲಿ. ಮಗನ ಸಂಬಂಧ ಯಾಕೆ ಕದನ ಮಾಡಿದ್ರಿಪ್ಪ? ಮಗ ಶ್ರೇಷ್ಠ ಅದಾನ. ಮಗ ಬೇಕ್ರಲ್ಲ. ಇದಕ್ಕಿಂತಲೂ ಸ್ವಲ್ಪ 2 ಹೆಜ್ಜೆ ಹಿಂದೆ ಹೋಗ್ರಿ ನಿಂಗಪ್ಪನವ್ರ. ಮತ್ತೆ 2 ಹೆಜ್ಜೆ ಹಿಂದೆ ಹೋಗಂದ್ರಿ ಅವ್ರಿಗೆ? ಇಲ್ಲ, 4 ಹೆಜ್ಜೆ. ಬ್ಯಾಡ್ರಿ, 2 ಹೆಜ್ಜೆಗೆ ಸುಡ್ರಿ. 4 ಮಂದಿ ಧರ್ಮರು ಹುಟ್ಟಿಲ್ಲ, 21 ಮಂದಿ ಮೊಮ್ಮಕ್ಕಳು ಹುಟ್ಟಿಲ್ಲ, 3 ಮಂದಿ ಪುಣ್ಯದ ಮಕ್ಕಳು ಹುಟ್ಟಿ ಬಂದಿದ್ರು. ಕರ್ನಿ ಮಲ್ಕಾರ ಸಿದ್ಧ, ತೇರ್ವಾಡ ಮಂಗರಾಯ, ಡೋನಜ್ ಸಿದ್ದಪ್ಪ, ಸಿದ್ದಪ್ಪ. ಹೌದು. ಹುಟ್ಟಿ ಬಂದ ಟೈಮದೊಳಗ ಅರಕೇರಿ ಅರಮನೆ ಒಳಗ ಆಯಿ ಪದ್ಮಾವತಿ ಇದ್ಲು. ಹೌದು. ಅವನ ಬಲ್ಲಿ ದಿನನಿತ್ಯದಲ್ಲಿ ಹೋಗಿ ಬುತ್ತಿ ತಗೊಂಡು ಬಂದು ಗುಡ್ಡದ ಮೇಲೆ ಬುತ್ತಿ ಬಿಚ್ಚಿ ತಂದಿ ಮಗ ಊಟ ಮಾಡ್ತಿದ್ರು. ಮಾಧುಲಿಂಗ ಮುತ್ಯ ಅಮೋಘ ಸಿದ್ಧ. ಹೌದು. ಒಂದಾನೊಂದು ದಿವಸ ತಾಯಿ ಪದ್ಮಾವತಿ ಕೇಳ್ತದ, ಮದನ ನಿಮ್ಮ ಅಪ್ಪನ ಬಲ್ಲಿ ಏನಾದ್ರು ಕೇಳ್ಕೊಂಡ ಬಾರೋ. ಯವ್ವ ಏನು ಬೇಕು ಹೇಳು ಅಂದ. ಏನ್ ಬೇಕು ಹೇಳವ ನಿಂಗ? ವಚನ ಕೊಡು ಅಂದ್ಲು. ತಾಯಿಗೆ ವಚನ ಕೊಟ್ಟ, ನಿಮ್ಮ ಅಪ್ಪನ ಬಲ್ಲಿ ಬೆನ್ನ ಭುಜ ಕೇಳ್ಕೊಂಡ ಬಾರೋ, ನಿನಗೆ ಅಣ್ಣ ತಮ್ಮರ ಬೇಕ ಬೇಡೋ ಅಂದ್ಲು. ಹೌದು, ಬರೋಬರ್ ಐತಿ. ಆಯ್ತವ್ವ ಅಂತ ಹೇಳ್ದ. ಬುತ್ತಿ ಕಟ್ಕೊಂಡ ತಾಯಿಗೆ ವಚನ ಕೊಟ್ಟ, ಗುಡ್ಡದ ಮೇಲೆ ತಂದ ತಂದಿ ಮುಂದೆ ಬುತ್ತಿ ಇಟ್ಟ, ದೂರ ಹೋಗಿ ಗಿಡದ ನೆಳ್ಳಿಗೆ ಕೂತ. ಹೌದು. ಮದನ್ನ ದಿನನಿತ್ಯದಲ್ಲಿ ಬುತ್ತಿ ಬೆಚ್ಚಿ ನನಗೆ ತುತ್ತು ಮಾಡಿ ಉಣಿಸ್ತಿದ್ಯೋ, ಹಸುವಾಗ್ಯದ ಬಾರೋ ಮದನ್ನ, ಊಟ ಮಾಡುನು. ಹೌದು ಹೌದು ಹೌದು. ಯಪ್ಪ ನಂದೊಂದು ಅಪೇಕ್ಷೆ ಅದ, ಆ ಮಾತು ಈಡೇರಿಸಿದ್ರೆ ಬಂದು ನಾ ಊಟ ಮಾಡ್ತೀನಿ, ಇಲ್ಲಾದ್ರ ಒಲ್ಲಿ ಅಂದ. ಹೌದು. ಮಗನ ನಿನ್ನ ಬಿಟ್ರೆ ನನಗರ ಯಾರದಾರೋ, ನೀ ಏನು ಕೇಳ್ತಿ ಕೇಳು ಅಂದ. ಕೇಳು. ಯಪ್ಪ ನನಗೆ ಬೆನ್ನ ಭುಜ ಬೇಕು ಅಂದ. ಮದನ ಬ್ಯಾಡೋ, ಬ್ಯಾಡ, ಬೆನ್ನ ಭುಜ ಕೇಳಬೇಡ. ನಂದು ನಿಂದು ಹಾಲಿನಂತ ಸಂಸಾರದ, ನಿನ್ನ ಬಿಟ್ಟು ನನಗಿರೋದಾಗೋದಿಲ್ಲ, ನನ್ನ ಬಿಟ್ಟು ನಿನಗಿರೋದಾಗೋದಿಲ್ಲಪ್ಪ. ಹೌದು. ಬ್ಯಾಡ ಮದನ ಅಂದ. ಯಪ್ಪ ನಾ ತಾಯಿಗೆ ವಚನ ಕೊಟ್ಟು ಬಂದಿನಿ, ನನಗೆ ಬೆನ್ನ ಭುಜ ಬೇಕು ಅಂದ. ಖರೆ ನನಗ ನಿನಗ ಅಗಲಿಸ್ತಾರೋ, ನೋಡಿ ಹೆಂಗ್ ಮಾಡ್ತಿ ಅಂದ. ಹೌದು. ಯಪ್ಪ ನನ್ನ ತಾಯಿ ಕೇಳ್ಯಾಳತ್ತಂದ್ರೆ ನಾನು ನಾಳೆ ಆಗಲಿ, ಖರೆ ನನಗೆ ಅಣ್ತಂಬ್ರು ಬೇಕು, ನನಗೆ ಬೆನ್ನ ಭುಜ ಬೇಕು ಅಂದಾಗ ಆಯ್ತು ಮದನ ಕೊಟ್ಟನೆ ತಿಳ್ಕೊಂಡು 4 ಕಾರ್ಯಕ್ಕ 4 ಹಿಡಿ ಬಂಡಾರ, 1 ಲಿಂಬಿ ಹಣ್ಣ, 1 ಹಿಡಿ ಬಂಡಾರ. ಈ 4 ಮಂದಿ ಸತ್ಯ ಧರ್ಮರು ಒಬ್ಬಕ್ಕೆ ಹೆಣ್ಮಗಳ ರೆಬಕವಾಗಿ ಹುಟ್ಟಿ ಬರ್ಬೇಕಾದ್ರ ಇದಕ್ಕೆ ಕಾರಣ ಮಾಧುಲಿಂಗ ಮಗನೋ ಏನೋ ತಂದೆ ಅಮೋಘ ಸಿದ್ದು. ಮಗನ ಬೇಡನಲ್ಲಿ ವರು ಕೊಟ್ಟವ ಅಪ್ಪ, ಖರೆ ಅಪೇಕ್ಷೆ ಪಟ್ಟವ ಯಾರ? ಮಗ. ದುಡುಕಿ ಮಗಂದಾಗೈತಿ, ಇಲ್ಲಿ ಮಗಂದಾಗೈತಿ. ದುಡುಕಿ ಮಗಂದಾಗೈತಿ. ಪಗಾರ ಅವನ್ ಕೊಡಬೇಕ, ತಂದಿ ಕೊಡಬೇಕ. ಅವ್ರ ತಂದು ಕೊಡುವಲ್ಲ, ಸೋಮನಿಂಗ ನಮ್ಗೇನ್ ಹೇಳ್ತಾನ? ಹೌದು. ದುಡುಕಿ ಮಾದಾನಂದಾಗೈತಿ, ಇಲ್ಲಿ ಆಗೈತಲ್ರಿಪ್ಪ. ಮಾತಾಡ್ರಿ ನಿಂಗಪ್ಪನವ್ರ.
ತಂದೆ ಸ್ಥಾನ ಸಾಣದಲ್ಲ, ತಾಯಿ ಸ್ಥಾನದಲ್ಲ. ತಂದೆ ತಾಯಿ ಈ ಭೂಮಿ ಮುಣಗಲಿ ಹೆಂಗದೋ ಹಂಗ ತಾಯಿ ತಂದೆ ಜಾಗ ಐತಿ. ಐತಲ್ರಿಪ್ಪ, ಹೂವ ಮಾರು ಜಾಗ ಐತಿ, ಇಲ್ಲಿ ಹೂವ ಮಾರ್ರಿ. ಇಂಥ ಜಾಗದಾಗ ಹುಲ್ಲು ಮಾರಬೇಡ್ರಿ, ಮಾರಬೇಡ್ರಿ. ಸುಮ್ಮನೆ ನಿಮಗೆ ಗುರು ಉಪದೇಶ ಆಗೈತಿಲ್ಲೋ, ಅವ್ರ ಹೆಸರು ಯಾಕೆ ಹಾಕಿ ಆಡಂಗಿಲ್ಲ, ಇವ್ರ ಹೆಸರು ಯಾಕೆ ಹಾಕಿ ಆಡಂಗಿಲ್ಲ. ಹೌದು, ಸತ್ಯ ಧರ್ಮರೊಳಗ 1700 ಮಟ್ಟ ಮನಿ ಬೆಳಿಬೇಕಾರ ಮಗ ಮಾಧುಲಿಂಗ ಕಾರಣ. ಚಟ್ಟಿ ಜಾತ್ರೆ ಒಳಗ 1000 ಪಲ್ಲಕ್ಕಿ ಕೂಡ್ತಾವ್, ಖರೆ ಅಮೋಘ ಬಲಕ್ ಪಲ್ಲಕ್ಕಿ ಕುಂಡ್ರದು ಮಗ ಮಾಧುಲಿಂಗಂದ. ಹೌದು, ಈ ಮಾತು ಅಲ್ಲಗಳ ತೋರ್ಸು ನನಗ. ಮಾತು ಗಾತಾಗಬಾರದು, ಮಾನ್ಯವಾಗಿಟ್ಟುಕೊಂಡು ಎನ್ನ ಆತ್ಮೀಯ ಬಂಧುಗಳೇ, ನಾ ಏನೋ ಸತ್ಯ ಧರ್ಮರ ವಿಷಯದಲ್ಲಿ ತಪ್ಪು ಮಾತಾಡಿದ್ರು ನಿಮ್ಮ ಮಗ ಅಂತ ಕ್ಷಮಾ ಮಾಡ್ರಿ. ಭಾಳ ಮಾತಾಡ್ಲಾರ್ದೆ ತಂದೆ ಪಾಲ ನಮ್ಮ ನಿಂಗಪ್ಪನವ್ರು ಮಾತಾಡ್ಬೇಕಾಗ್ಯದ. ಕೆಬ್ಬನ ಕಾದೈತಿ, ಅವನಕ್ಕಿಂತ ಬಡ್ಯಾನ ಒಂದು ಭಾಳ ಕಾದೈತ್ರಿ. ಇಲ್ಲೇ ನಾನು ನೋಡ್ದ ಬಂದನನ್ರಿ. ವಿಷಯ ಭಾಳ ಚಂದದ. ನಾವೆಲ್ಲರೂ 4 ಗಂಟೆವರೆಗೆ ಹಿಂಗೆ ನಕ್ಕೋತಿರ್ರಿ ಅನ್ನುವಂಥ ಮಾತು ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹೌದು, ಆಗಿಲ್ಲ ಗುರು ಬೋಧ, ಓಯ್ ಸ್ವಚ್ಛ ಆತಲೋ, ಹಿಡಿ ಹೋಗೋ ತಮ್ಮ ಏನ್ ಹಿಡಿ ಗುರು ಪಾದ, ಗಚ್ಚ ಹಿಡ್ಕೊಂಡ್ ಕೊಡ್ರಿ ಹೋಗ. ಇಂಥ ಸನ್ಯಾಸಿಗಳು ಪಾದ ಹಿಡಿದ್ರೆ ನನಗೇನು ಸಿಗೋದ ತಾನ ಮಗ ಅವ. ಗೊತ್ತ ಮನ್ಯಾಗ ಹೋಗಿ ಸೊಸಿ ಪಾದ ಹಿಡಿಯೋ ಮಗ ಇವ. ಈ ಪುಣ್ಯಾತ್ಮರ ಪಾದ ಹಿಡಿದ್ರೆ ಬಂಧನ ಬಿಡಿಸ್ತಾರ. ಬಂಧನ ಬಿಡಿಸ್ತಾರಲ್ಲ, ಅರೆ ಇವಾಗೇನು ಬೇಕಾಗಿತ್ತು, ಇವಾಗ ಆ ಪಾದ ಬೇಕಾಯ್ತ್ರಿ. ಅಲ್ಲಿ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳದ ಹರ್ಯಾಕ ಕಬ್ಬಿ ಹೊರದೈತಿನ ಕಾಟೆ ಹೊಡಿ ಪೈಲ್ವಾನ್ ನೋಡು, ಕಾರ್ತಿಕ್ ಕಾಟೆ. ಅಲ್ಲ ಹೋಗೋ ನಿನ್ನ ತಮ್ಮ ಮಾತಾಡಬೇಕು ತಿಳದ ಗುರು ಬೋಧ ಹೇಳಿ ಹೋಗೋ ತಮ್ಮ ಗುರು ಪಾದ. ಅಲ್ಲು ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತೆಳದ. ಅಲ್ಲು ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತೆಳದ. ಹಾಕಬ್ಯಾಡೋ ಸುಳ್ಳೇವಾದ, ತಾಯಿ ತಂದೆ ತಿಳಿಬ್ಯಾಡೋ ಸಾದ. ಯಾವ ದೇವರಿಲ್ಲೋ ತಮ್ಮ ಹಡದ ತಾಯಿ ತಂದೆಯ ಮುಂದ. ಮಗ ಬೇಕಣ್ಣವ್ರು ನೀವ ವಾದ ಮಾಡುದು ಮಗಂದ, ಹಾಡೋದು ಗುರುವೇ, ನಾ ತಾಯಿ ತಂದಿನ ಬಿಟ್ಟು ಜಗತ್ತೇ ಇಲ್ಲ. ಕರೆ ಅದ್ರ ಒಳಗ ಆರಿಸಿ ತಂದೆ ಪಾಲ ನಿಂಗಪ್ಪನ ಮಾತಾಡ್ಬೇಕಾಗಿತ್ತು. ಹಿಂಗನ್ರಿ ಮತ್ತ ಮಗ ಆಸ್ಪಾಸ ಐನಾಪುರ ಸೀಮಿ ಒಳಗೂ ಬರಬಾರ್ದವ.
ಹಂಗ ಮಾತಾಡ್ಬೇಕು ನಿಂಗಪ್ಪನ. ಹಂಗ್ಯಾಂಗ್ರಿ? ಮೋದದ ಮೂಗುತ್ತಿ ಮಡ್ಡೆ ಹಚ್ಚಿಕ ಇರ್ಬೇಕ ಅವ ಮಗ. ಮಗ ಅಲ್ಲೇ ಇರ್ಬೇಕು, ತಾಯಿ ತಂದೆ ಅಟ್ಟ ಇಲ್ಲಿ ಕುಂಡಿರ್ಬೇಕು. ಹಂಗ ಸಂಬಂಧ ಹಚ್ಚಿ ಮಾತಾಡ್ರಿ ನಿಂಗಪ್ಪನವ್ರ. ಹೆಂಗ್ ತಿಂತೀರಿ ಮಗನ ಕೈ ಅಡಿಗೆ? ಹಾಕ ಬ್ಯಾಡೋ ಸುಳ್ಳೇವಾದ, ತಾಯಿ ತಂದೆ ತಿಳಿ ಬ್ಯಾಡೋ ಸಾದ. ಯಾವ ದೇವರಿಲ್ಲೋ ತಮ್ಮ, ಹಡದ ತಾಯಿ ತಂದೆಯ ಮುಂದ. ಅವಗೊಂದು ಮಾರ್ಕಾಸ್ ಕೊಡು. ಅಲ್ಲಿ ಹೋಗುವ ನಿನ್ನದಾಗದ ತಮ್ಮ, ಮಾತಾಡಬೇಕು ತಿಳದ. ಅಲ್ಲ ಹೋಗು ನಿನ್ನದಾಗದ ತಮ್ಮ, ಮಾತಾಡಬೇಕು ತಿಳದ. ಚುಚ್ಚು ಗುರು ಹೇಳಿ ಹೋಗೋ ತಮ್ಮ, ಗುರುಪಾದ. 1000 ರೂಪಾಯಿದಾಗ ಪಾಶ್ಯ ಕಟ್ಟ ಚರ್ಮ ಹರಿತಂದ್ರ. ಅಲ್ಲಿ ಹೋಗು ನಿನ್ನ ದಾಗದ ತಮ್ಮ, ಮಾತಾಡಬೇಕು ತಿಳದ. ಅಲ್ಲಿ ಹೋಗೋ ನಿನ್ನ ದಾಗದ ತಮ್ಮ, ಮಾತಾಡಬೇಕು ತಿಳದ. ನಮ್ಮ ದೇವ ಗರ್ವಿಲ ನಡೆದ, ಗೋರ ಕುಂಬಾರಗ ಹಾಕ್ಯಾನವಾದ. ಪಾಂಡುರಂಗ ಹೇಳನ ಕರದ, ಹರ ಮುಣದರ ಗುರು ಬಂದ ಕಾಲ. ಗುರುವಿನ ಗುಲ್ಲ ವರದ, ಈ ಅಂಗಿ ಒಗೆಯೋ ಕರದ. ಹೆಂಗ್ರಿ ಅಂಗಿ ಕಳೆದ ಹೋದ್ ನಮ್ಗೊಂದು ಬೇರೆ ಅಂಗಿ ಹಾಕೋ ಆತ್ರಿ ಹೆಂಗ್ರಿ? ಹಾ ಮತ್ತೇನ ಅಪ್ಕೊಳ್ದೊಂದು ಹಾಕೋಲ್ಲ. ಏ ಬ್ಯಾಡ್ರಿಪ್ಪ. ಅಲ್ಲ ಹಾ ಈ ಅಂಗಿ ಅಲ್ಲ, ಹಾ ಇದು ಬಹಿರಂಗದ ಅಂಗಿ. ಹಾ ಎಲ್ಲಾರು ಕಣ್ಣಿಗೆ ಕಾಣೋದನ್ರಿ? ಹಾ 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 ಇನ್ನು ಅಂತರಂಗದೊಂದು ಅಂಗಿ ಅದ. ಎಂತಾದ್ರಿ ಅದು? ಪೃಥ್ವಿ ಆಪ ತೇಜ ವಾಯು ಆಕಾಶವೆಂಬ ಪಂಚ ಮಹಾಭೂತದ 3.5 ಮೊಲದ ಶರೀರ ಇದು ಭಗವಂತ ಕೊಟ್ಟದ ಅಂಗಿ. ಹಾ 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 ಈ ಅಂಗಿ ಅಲ್ಲಳು. ಇನ್ನೊಮ್ಮೆ ಹುಟ್ಟಬಾರದು, ಹಾ ಹೊಳ್ಳಿ ಸಾಯಬಾರದು. ಸಾಯಬಾರ್ದು. ಜಗತ್ತಿನದಲ್ಲಿ ಭಗವಂತನ ಸನ್ನಿಧಾನದೊಳಗಿರುವುದಕ್ಕೆ ಮುಕ್ತಿ ಅಂತ ಕರೀತಾರ. ಹಾ. ಹುಟ್ಟು ಸಾವುಗಳಿಲ್ಲದ ಜಾಗ ನಿನಗೆ ಬೇಕಾದ್ರೆ ಭಕ್ತಿ ಮಾಡಿ ಭಗವಂತನ ಕಾಣಿ ಮೋಕ್ಷದ ಮಾರ್ಗ ಹೊಂದಬೇಕಾಗ್ತದ. ಹೌದ್ ಹೌದ್ರಿಪ್ಪ ಹೌದು. ಅದಕ್ಕೆ ಹೇಳ್ತಾನವ, ಹಾ ಈ ಅಂಗಿ ಹಾ ಒಗಿ ಕಳದ. ಹಾ ಹಾ ಗುರುವಿನ ಗುಳ್ಳದ ಹೊಡ್ದ. ಇನ್ನು ಕೆಲವೊಬ್ರು ಅಂಗಿ ಕಳದ ಹೋಗದ್ ಹಿಂಗ್ ಡ್ಯಾನ್ಸ್ ಮಾಡ್ತಿರ್ತಾರ ನೋಡ್ಬೇಕ್ರಿ ಅವ್ರ. ಹಾ ಅಂಗಿ ಕಳದ ಹಿಂಗ ಹಾರಿಸ್ತಾರ್ರಿ, ಅದೇನ್ ನೋಡಬಾರ್ದು. ಹೌದು. ಈ ಅಂಗಿ ಒಗಿಯೋ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ, ಮಾತಾಡಬೇಕು ತಿಳದ. 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 ಸೌತ ಮಾಲೆ ಮಣಿಯಾಗ ಉಳದ, ತಾಯಿ ತಂದೆ ಪಾದ ತೊಳದ. ಪಾಂಡುರಂಗ ಸಂತೋಷದ, ಭಕ್ತಿ ಒಳಗ ಬಂದಾನೋ ಸೇದ.
ಹೋಗೋ ನಿನ್ನದಾಗದ ಅಲ್ಲ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ನಿನಗ ಗುರುಬೋಧ ಹೇಳಿ ಹೋಗೋ ತಮ್ಮ ಗುರುಪಾದ ಇದು ಹೆಂಗ್ ನಡೆದೈತಿ ಗೊತ್ತೇನೋ ಹೆಂಗ್ರಿ ನೀ ತಾಳ ಬರ್ಸೋದು ಹಾ ಎಲ್ಲಾರ್ದು ಒತ್ತಾಟಿಗೆ ಹಾ ನಿನ್ನೊಂದು ಒತ್ತಾಟಿಗೆ ಹಂಗೆ ಮಾಡ್ಬೇಡ ಒಂದು ಮಾತು ಹೇಳ್ತಾ ಇದ್ರೆ ಮತ್ತೇನು ಹೇಳವ್ರಿ ಕೆರೆಸಿದ್ದನ ಜಾತ್ರೆ ಒಳಗ ಲಕ್ಷಾಂತರ ಜನ ಕೂಡಿತ್ತು ಹೌದು ಓಣ್ಯಾಗ ಒಂದೇ ವಾರಿಗೆ 5 ಮಂದಿ ಗೆಳ್ತಾರು ಹಾ ಒಬ್ಬಕ್ಕೆ ಹೆಣ್ಣು ಮಗಳದ ಕಣ್ಣು ಕಾಣಂಗಿಲ್ಲ ಕಿವಿನೂ ಕೇಳಂಗಿಲ್ಲ 10 ಮನಿಗೆ ಇರಳಗಣ್ಣು ಹೋಗ್ತಿದ್ದು ಹಾ ಹಾ ಇರಳಗಣ್ಣು ಹೋಗ್ತಿದ್ದು ಹಾ ಕಿವಿನೂ ಕೇಳ್ತಿದ್ದಿಲ್ಲ ಗೆಳ್ತಾರ ಜೊತೆ ನಾನು ಹಾಡು ಕೇಳಕ್ ಹೋಗ್ಬೇಕು ಹೌದು ಹೌದು ಹಾಡಿನ ಅವಾಗ 4 ಮಂದಿ ಗೆಳ್ತಾರು ಏನಂತಾರ ಈ ಕುರುಡಿಗೆ ಕರ್ಕೊಂಡು ಬಂದ್ರು ಕೆರೆಸಿದ್ದ ಮುತ್ಯಾನ ಸನ್ನಿಧಾನದಾಗ ಕೂಡಿದ್ರು ಹೌದು ಎಲ್ಲಾರು ಕೂಡಿ ಒಂದು ತೊಟ್ಟ ಹಾಸಿ ಕೂತಿದ್ರು ಹಾ ಹಾ ಕೆರೆಸಿದ ಮುತ್ಯಾನ ಒಂದ ಸನ್ನಿಧಿ ಒಳಗೆ 2 ಮೇಲಿನ ಹಾಡಿಕೆ ಜಬರ್ದಸ್ತ್ ನಡೆದಿದ್ದು ಮಗ ತಂದೆದು ವಾದ ನಡೆದಿತ್ತು ಹೌದು ಹೆಣ್ಮಕ್ಳು ಕಿವಿ ಕೊಟ್ಟ ಹಾ ಕೇಳಾಕ ಈ ಕಡೆ ಪ್ರಾರಂಭ ಮಾಡಿದ್ರು ಹಾದ್ಯಾಗ ಕುಡ್ ಹೆಣ್ಮಗಳು ಒಂದು ಮಾತು ಹೇಳಿದ್ರು 4 ಮಂದಿ ಗಂಟ್ಯಾರಿಗೆ ಏನಂತ ಹೇಳಿದ್ರಿ ನಾ ಕುಡ್ ಅನ್ನೋದು ಊರಿಗೆ ಗುರ್ತಾಗಬಾರ್ದು ನಾ ಕಿವಿಡಿ ಅನ್ನೋದು ಯಾರಿಗೂ ತಿಳಿಬಾರ್ದು ಹಾ 4 ಮಂದಿ ಗೆಳ್ತಾರಿಗೆ ಹೇಳಿದ್ರಲ್ಲ ಹಾ ಹೆಂಗ ಅಂದ್ರ ಅವ್ರು ಹಾ ನಗುವಂತ ಸನ್ನಿವೇಶ ಬತ್ತಂದ್ರ ಮಂದಿನ ನಗಸಾತಿರಂದ್ರ ಹಾಡಿಕೆ ಅವ್ರ ಅವಾಗ ಒಂದು ಸಲ ನನ್ನ ತುರ್ಬಾ ಜಗ್ಗಿ ಬಿಡ್ರಿ ನೀವು ಹಿಂಗ್ ಮಾಡಿ ಜಗ್ ಬಿಡ್ರಿ ಹಿಂಗ ನಾನು ನಗತೀನಿ ಅಂದ್ಲು ಹಾ ಇನ್ನು ಅಳು ಸನ್ನಿವೇಶ ಬತ್ತಂದ್ರ ಅಂದ್ರ ಅವ್ರು ಹಾ 2 ಸಲ ತುರ್ಬಾ ಜಗ್ಗಿ ಬಿಡು ನಾ ಅಳಾಕತ್ತೀನಿ ಅಂದ್ಲು ಹಾ ಆಯ್ತಲ್ಲ ಅಂದ್ರು ಬಾರಿ ಐತ್ಯಾ ಬಜ್ಜು ಗೆಳತಿ ಕಡೆ ಲಕ್ಷ ಕೊಡ್ಲಿಲ್ಲ ಸುಮ್ ಬೆಳಗಾನ ಹಾಡು ಕೇಳಿದ್ರ ಅವ್ರು ಹಾ ಹೋಗೋ ಟೈಮ್ದೊಳಗ ಅವ್ವ ಈಕಿ ಕಡೆ ಲಕ್ಷ ಕೊಡ್ಲಿಲ್ಲ ನಾವು ಅಂದ್ರು ಹೌದು ಮಂಗಳಾರತಿ ನಡೆದಿತ್ತು ಹಾ ಒಳ್ಳೆ ಒಂದು ತಾಯಿ ಅಂದ್ರೆ ಹೆಂಗಿರಬೇಕು ತಂದೆ ಅಂದ್ರೆ ಹೆಂಗಿರಬೇಕು ಮಗ ಅಂದ್ರೆ ತಾಯಿ ತಂದೆ ಸೇವಾ ಯಾವ ರೀತಿ ಮಾಡಬೇಕು ಹಾ ತಾಯಿ ತಂದೆ ದೇವರ ತಿಳಿಬೇಕು ಅಂತೇಳಿ ಹಾ ನಿಂಗಪ್ಪನ ಹೇಳತ್ತಿದ್ದ ಆ ಟೈಮ್ದಾಗ ಗೆಳತಿ ಕಡೆ ಲಕ್ಷ ಹೋಯ್ತು ಒಂದು ಸಲ ಜಗ್ಗಿ ಬಟ್ಳ ಗಂಟೆ ಹೊಡೆದ್ರಿ ಹೌದು ಏನು ಒಂದು ಸಲ ಜಗ್ಗಿದ್ರು ಕ್ಯಾಕಿ ಹೊಡ್ಬಾರ್ದು ಹೆಣ್ಮಗಳು ನಗಾಕತ್ಲು ನಾ ದುಃಖದ ಸನ್ನಿವೇಶ ಮಾತಾಡುವಾಗ ಯಾಕೆ ನಗ್ತಿ ಹೌದು ಅವ್ರ ಮುಂದೆ ನಗ್ಗೇಡ ಆಗಬಾರ್ದು ಆತ್ ಸರ್ ಅನ್ನತ್ತಿದ್ರು ಹಾ ಅಟ್ಟನ್ನು ಹುಡ್ದ ಮತ್ತ ಮುಂದ ಸಂಸಾರದೊಳಗ ಹಾಲು ಸಕ್ಕರೆ ಅಂತಿರ್ಬೇಕು ಹೌದು ಗಂಡ ಎಂಟಿ ಕುಲು ನಗ್ತಿರ್ಬೇಕು ತೀಟ್ ಮಾತು ಸರ್ ಹೇಳು ಟೈಮದೊಳಗ 2 ಸಲ ಜಗ್ಗಿ ಬಿಟ್ರು ಹಾಡಾಡ್ಕೊಂಡ್ ಚಾಲೋನ ರೀ ಹಂಗ ಈ ಕಡೆ ಈ ಭಾಗ ಇದ್ದ ಟೈಮ್ದಾಗ ಕುಡ್ಡಿಗತ್ತೆ ಆಗ್ಯದ ನಿಂದ ಅಲ್ಲಿ ಹೋಗೋ ನಿನ್ನ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ನಿನಗ ಗುರುಬೋಧ ಹೇಳಿ ಹೋಗೋ ತಮ್ಮ ಗುರುಪಾದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಆನೆಯಾಗಿ ಕಬ್ಬಾವರದ ಯಾರು ರಾವಣಾಸುರ ಆಗ್ಯಾನು ಬಾಲ ಇರ್ಬಿಯಾಗಿ ಸಕ್ಕರೆ ಮೇದ ವಿಭೀಷಣ ಪಟ್ಟ ಏರಿದ ಇದರಂತೆ ನಡೆಯೋ ನಾಲ್ಕೂವರೆ ಸಾವಿರ ಒಂದ್ ಜೋಡ್ ತಾಳಿಗೆ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಲ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಗುರುಬೋಧ ಹೇಳಿ ಹೋಗೋ ತಮ್ಮ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಮಲಿಂಗರಾಯ ಕುರಿಗಳ ಕಾದ
ಬೆಳೆಸ್ಯಾನು ಗುರುವಿನ ಬೆರದ ಹುಲಿ ಹುಲಿ ಹಾಲ ಮಾಡ್ಯಾನು ಸೋದ ಗುರುವ ಶಿಷ್ಯರ ಆನಂದ ಒಳದ ಶಿವ ಬಂದು ಕೈಲಾಸ ಮುಂಡಾಸ ಮುಯ್ಯ ಇನ್ನ 5 ತಿಂಗಳ ಫ್ಯಾಕ್ಟ್ರಿ ಹೋಗ ನಮ್ ಗತಿ ಹಂಗ ಹೌದು ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ 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 ಹಲ್ಲೂರ ಇರುವುದು ನಮದ ಆದಿಶಕ್ತಿ ಭಕ್ತರಿಗೆ ಕಾದ ಅವಗೋಣ ಎಂಬುದು ಅಳದ ಸತ್ಯನ್ನ ಸಾಹಿತ್ಯ ಬರದ ಸವನಾಮ ಸದಾ ನೋಡದ ಭವ ಎಂಬ ಹಂಗ ಹರದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ 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 ಐನಪುರ ಇರುವುದು ನಮದ ಕೆರೆಯ ಸಿದ್ಧ ಭಕ್ತರಿಗೆ ಕಾದ ಅವಗೋಣ ಎಂಬುದು ಅರದ ಸತ್ಯನ್ನ ಸಾಹಿತ್ಯ ಬರದ ಶಿವನಾಮ ಸದಾ ನೋಡದ ಭವ ಎಂಬ ಹಂಗ ಹರದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ 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 ಹಾಲು ಹೊಯ್ನವು ಲೇಸು ಕೀಲ ಬಂಡಿಗೆ ಲೇಸು ಶೀಲವತಿ ಎಲ್ಲ ಸತ್ಯ ಲೇಸು ಮತದೊಳಗೆ ಹಾಲು ಮತ ಲೇಸು ಸರ್ವಜ್ಞ ಎಂಬಂತೆ
ನಮ್ಮ ಅಲ್ಪ ಕಲೆಯನ್ನು ಕಂಡು ಕಲೆಗೆ ಬೆಲೆ ಕೊಟ್ಟು ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು ಅಲ್ಲಿ ಮೈಕ್ನ ಬಡ ಓದಿ ಹೇಳಿಬಿಡು. ಯಾವ ಅಮರೇಶ್ವರ ಮಹಾರಾಜರು ಹಾರ ಶಾಲ 100 ರೂಪಾಯಿ. ಪರಮ ಪೂಜ್ಯರು ನಮ್ಮ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಯಾವ ಹನುಮಾಪುರ ಮಹಾರಾಜರು ಪರಮ ಪೂಜ್ಯರು ಹೌದು. ಕೀರ್ತನ ಕೇಸರಿ ಹಾ ಹಾ ಹಾಗೂ ಕವಲಗುಡ್ಡದ ಒಂದು ಕರಿಯೋಗ ಸಿದ್ಧನ ಕರಿಯೋಗ ಸಿದ್ಧನ ಸನ್ನಿಧಾನದಲ್ಲಿ ಬಡ ಮಕ್ಕಳಿಗೆ ಒಂದು ವಿದ್ಯಾದಾಸೋಗವನ್ನು ಕೊಡ್ತಿರ್ತಕ್ಕಂಥ ಪರಮ ಪೂಜ್ಯರು ಅಮರೇಶ್ವರ ಮಹಾರಾಜರು ಸಹಿತ ಅವರಾದರೂ ಕೂಡ ಮುಂದಿನ ವಾರದಾಗ ಅವ್ರ ಜೊತೆನೂ 3-4 ಬಾರಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ಪರಮ ಪೂಜ್ಯರು ಕೂಡ 251 ರೂಪಾಯಿ ಕಲಾ ಕಾಣಿಕೆ, ಒಂದು ಹೂವಿನ ಹಾರ, ಒಂದು ಶಾಲ ಸನ್ಮಾನ